ಹಿಂದಿನ ವಿಡಿಯೋನಲ್ಲಿ ವಾಂಗಿಬಾತ್ ಪುಡಿ ಅಥವಾ ಪಲ್ಯದ ಪುಡಿ ಹೇಗೆ ಮಾಡೋದು ಅಂತ ನೋಡಿದ್ವಿ ಅಲ್ಲ. ಇವತ್ತು ಆ ಪುಡಿಯನ್ನು ಬಳಸ್ಕೊಂಡು ವಾಂಗಿಬಾತ್ ಹೇಗೆ ಮಾಡೋದು ನೋಡೋಣ. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ 1 ಕಪ್ಪು ಅಂದರೆ 240 ml ಹಿಡಿಯುವಂತಹ ಕಪ್ಪಲ್ಲಿ ಅಕ್ಕಿ ತೊಗೊಂಡು ಈ ರೀತಿ ಉದುರುದ್ರಾಗಿ ಅನ್ನ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಈ ಹಸಿರು ಉದ್ದ ಬದನೆಕಾಯಿ ಒಂದು 3 ತೊಗೊಂಡು ಈ ರೀತಿ ತೆಳುವಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈ ಹಸಿರು ಬದನೆಕಾಯಿನೇ ತುಂಬ ರುಚಿಯಾಗುತ್ತೆ. ಮೈಸೂರು ಬದನೆ ಅಂತಾರೆ ನಮ್ಮ ಕಡೆ ಎಲ್ಲ. ವಾಂಗಿಬಾತ್ ಅಂದರೆ ಇದನ್ನೇ ಬಳಸೋದು. ಇದು ಸಿಕ್ಕಿಲ್ಲ ಅಂದರೆ ಮಾತ್ರ ಬೇರೆ ಬದನೆ ಹಾಕ್ಬೋದು. ಆಮೇಲೆ ಒಂದು 10 ನಿಮಿಷ ಅದನ್ನು ನೀರಲ್ಲಿ ನೆನೆಸಿಟ್ಕೊಳ್ಬೇಕು. ಈ ಕಡೆ ಒಂದು ಬಾಣಲೆಯಲ್ಲಿ 2 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ ಅರ್ಧ ಚಮಚ ಸಾಸಿವೆ, 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆನ ಹಾಕಿ, ಹಾಗೆ 1 ಒಣಮೆಣಸಿನ್ಕಾಯಿ ಚೂರು ಮಾಡಿರೋದು, ಒಂದು ಸ್ವಲ್ಪ ಗೋಡಂಬಿ ಇದನ್ನ ಹಾಕಿ ಈ ರೀತಿ ಒಂದು ಸುತ್ತು ಮಚ್ಚಿ ಒಗ್ಗರಣೆನ ಮಾಡಿಕೊಳ್ಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು, ಒಂದು ದೊಡ್ಡ ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಸ್ವಲ್ಪ ಇಂಗು ಕೂಡ ಹಾಕ್ಬೋದು. ತುಂಬ ಹಳೆಯ ಸಾಂಪ್ರದಾಯಿಕ ರೆಸಿಪಿಗಳಲ್ಲಿ ಇಂಗಿನ ಬಳಕೆ ಸ್ವಲ್ಪ ಕಡಿಮೆ ಇರುತ್ತೆ. ಆಮೇಲೆ ಇದಕ್ಕೆ ನೀರಲ್ಲಿ ನೆನೆಸಿಟ್ಟಿದ್ವಲ್ಲ ಆ ಬದನೆಕಾಯಿಯನ್ನು ನೀರನ್ನು ಹಿಂಡಿ ತೆಗೆದು ಹಾಕ್ಕೊಳ್ಬೇಕು. ಈಗ ಈ ಬದನೆಕಾಯಿಯನ್ನು ನಾವು 1 ನಿಮಿಷಗಳ ಕಾಲ ದೊಡ್ಡ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ನಾನು ಆಗಲೇ ಹೇಳ್ದಂಗೆ ಈ ಹಸಿರು ಬದನೆಕಾಯಿ ಬೇಗ ಬೇಯುತ್ತೆ, ರುಚಿನೂ ಜಾಸ್ತಿ, ಆರೋಗ್ಯಕ್ಕೂ ಒಳ್ಳೆಯದು. ಇದರಲ್ಲಿ ಆ ಚೊಗುರು ಅಥವಾ ಕನೇರ್ ಅಂತಾರಲ್ಲ, ಕಪ್ಪಾಗುತ್ತಲ್ಲ ನೀರಲ್ಲಿ ಹಾಕಿದಾಗ ನೀರು, ಆ ಅಂಶ ತುಂಬ ಕಡಿಮೆ ಇರುತ್ತೆ. ಇಲ್ಲಿ ಹುರಿದಾದ್ಮೇಲೆ ರುಚಿಗೆ ತಕ್ಕ ಹಾಗೆ ಉಪ್ಪು, ಹುಳಿ ಮತ್ತು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಒಂದು 2 ಟೀ ಸ್ಪೂನ್ ಅಷ್ಟು, ಬೆಲ್ಲ ಸ್ವಲ್ಪ ಸಾಕು. ಹುಳಿ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದ ಹುಳಿ ಸ್ವಲ್ಪ ಜಾಸ್ತಿ ಇರಲಿ. ಆಮೇಲೆ ಮುಚ್ಚಳ ಮುಚ್ಚಿ ಬದನೆಕಾಯಿಯೆಲ್ಲ ಹೀಗೆ ಮೆತ್ತಗಾಗೋವರೆಗೆ ಬೇಯಿಸ್ಕೊಳ್ಬೇಕು. ಬೇಗ ಬೆಂದುಬಿಡುತ್ತೆ ಬದನೆಕಾಯಿ. ಎಳೆ ಬದನೆಕಾಯಿಯನ್ನು ಬಳಸಿ. ಆಮೇಲೆ ಇದಕ್ಕೆ ನಿನ್ನೆ ನಾವು ಮಾಡ್ಕೊಂಡಿದ್ವಲ್ಲ ವಾಂಗಿಬಾತ್ ಪುಡಿ, ಅದನ್ನು ಒಂದು 2 ಟೇಬಲ್ ಚಮಚ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ. ನಾವು ಪುಡಿ ಮಾಡುವಾಗ ಸ್ವಲ್ಪ ಒಣ ಕೊಬ್ಬರಿಯನ್ನು ಹಾಕ್ಕೊಂಡಿದ್ವಿ. ಅದು ಹಾಕಲಿಲ್ಲ ಅಂತಂದರೆ ಇಲ್ಲಿ ಹಸಿ ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ. ಆಮೇಲೆ ಈ ರೀತಿ ಒಂದು ಸುತ್ತು ಮಗ್ಚಿದ್ರಾಯಿತು. ಮಗ್ಚುವಾಗ ತುಂಬ ಡ್ರೈ ಅನಿಸಿದ್ರೆ, ಒಣ ಅನಿಸಿದ್ರೆ ಸ್ವಲ್ಪ ಎಣ್ಣೆ ಬೇಕಾದ್ರೂ ಹಾಕ್ಕೊಳ್ಬೋದು. ಈ ಹಂತದಲ್ಲಿ ನೀವು ರುಚಿ ನೋಡಿ ನಿಮ್ಮ ರುಚಿಗೆ ತಕ್ಕ ಹಾಗೆ ಉಪ್ಪು, ಹುಳಿ, ಬೆಲ್ಲನ ಬೇಕಾದರೆ ಪುನಃ ಹೊಂದಿಸ್ಕೊಳ್ಬೋದು. ಇಷ್ಟಾದಮೇಲೆ ಸ್ಟವನ್ನು ಆಫ್ ಮಾಡಿ ಈಗಾಗಲೇ ಮಾಡಿಟ್ಕೊಂಡಿದ್ವಲ್ಲ ಆ ಅನ್ನನ ಹಾಕಿ ಕಲಿಸ್ಬೇಕು. ಬಾತ್ಗಳಿಗೆ ಯಾವಾಗಲೂ ಅನ್ನ ಮೆತ್ತಗೆ ಬೆಂದಿರಬೇಕು, ತುಂಬ ಉದುರುದ್ರಾಗಿರಬಾರ್ದು. ಹಾಗಂಥೇಳಿ ಮುದ್ದೆ ಆಗಿರಬಾರ್ದು, ಬಿಡುಬಿಡುವಾಗಿಯೇ ಇರಬೇಕು. ಅದು ತುಂಬ ಮುಖ್ಯ. ಸೋನಾ ಮಸೂರಿ, ಒಳ್ಳೆ ಕ್ವಾಲಿಟಿ ಸೋನಾ ಮಸೂರಿ ಬಳಸಿ. ನನಗಿಲ್ಲಿ ಕೋಲಮ್ ಅಂತ ಸಿಗುತ್ತೆ ಅಕ್ಕಿ, ಅದನ್ನು ಬಳಸ್ತೀನಿ ನಾನು. ನೋಡಿ, ಇಷ್ಟು ಮಾಡಿದರೆ ವಾಂಗಿಬಾತು ತಯಾರು. ಮಾಡಿ ನೋಡಿ ನೀವು, ನಿಮ್ಗೆ ಇಷ್ಟ ಆಯ್ತಾ ಅಂಥೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.